ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಶಾಂತಿಯುತ ಬಕ್ರೀದ್ ಆಚರಣೆಗೆ ಪೊಲೀಸ್ ಸನ್ನದ್ಧ. ಚಿಂತಾಮಣಿ ವೃತ್ತ ನಿರೀಕ್ಷಕ ಬಿಎ ವಿಜಯಕುಮಾರ್ ಭರವಸೆ. ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸರ್ಕಲ್ ಇನ್ಸ್ಪೆಕ್ಟರ್ ಬಿಎ ವಿಜಯಕುಮಾರ್ ಅವರು ಮುಂಬರುವ ಬಕ್ರೀದ್ ಹಬ್ಬವನ್ನು ಶಾಂತಿ ಹಾಗೂ ಸೌಹಾರ್ದತೆಯಿಂದ ಆಚರಿಸುವಂತೆ ಕರೆ ನೀಡಿದರು. ಚಿಂತಾಮಣಿ ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳು ಶಾಂತಿ ಮತ್ತು ಸೌಹಾರ್ದತೆಗೆ ಹೆಸರಾಗಿದ್ದು, ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದಂತೆ ಹಬ್ಬವನ್ನು ಯಶಸ್ವಿಯಾಗಿ ಆಚರಿಸಲು ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದು ಅವರು ತಿಳಿಸಿದರು. ಪೊಲೀಸ್ ಇಲಾಖೆ ವತಿಯಿಂದ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ಎಲ್ಲ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಅವರು ಭರವಸೆ ನೀಡಿದರು. ಸಭೆಯಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರು ಮತ್ತು ಸಾರ್ವಜನಿಕರು ಭಾಗವಹಿಸಿ ಹಬ್ಬದ ಆಚರಣೆಯ ಸಮಯ ಮತ್ತು ಪ್ರಾರ್ಥನೆಯ ವಿವರಗಳ ಕುರಿತು ಚರ್ಚಿಸಿದರು ಹಾಗೂ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಲು ಪೂರ್ಣ ಸಹಕಾರ ನೀಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮಸೀದಿಗಳ ಮುಖ್ಯಸ್ಥರಾದ ರಹೀಂ ಖಾನ್, ಇಮ್ತಿಯಾಜ್ ಪಾಷಾ, ಸಿಕೆಎಲ್ ಚಾಂದ್ ಪಾಷಾ, ಶಬೀರ್ ಪಾಷಾ, ಜಬೀವುಲ್ಲಾ, ಟಿಪ್ಪು, ಸೈಯದ್ ಸಿಕಂದರ್, ಮುಜೀರ್ ಅಹಮದ್, ಜಹೀರ್ ಪಾಷಾ, ಸಿಕೆ ಶಬೀರ್, ಟಿಪ್ಪು ನಗರ ಶಫೀವುಲ್ಲಾ ಸೇರಿದಂತೆ ಎಲ್ಲಾ ಮಸೀದಿಗಳ ಮುಖ್ಯಸ್ಥರುಗಳು, ಮುಖಂಡರುಗಳು ಭಾಗವಹಿಸಿದ್ದರು. ನೀವು ನಿಮ್ಮ ಕಡೆಯಿಂದ ನನಗೆ ಕರೆಕ್ಟ್ ಮಾಹಿತಿ ಕೊಡಬೇಕು. ಏನು ಮಾಡ್ತೀರಿ ಬಕ್ರೀದು ಅಂತ ಹೇಳಿ, ಬಕ್ರೀದಲ್ಲಿ ಈ ಸರಿ ನಿಮ್ಮೊಂದು ಏನು ಕಾರ್ಯಕ್ರಮ ಇದೆ ಅಂತ ಹೇಳೋದು. ಏನು ಮಾಡ್ತೀವಿ ಬಕ್ರೀದ್ ಈ ಸರಿ ರಾಶನ್ನ ಹೆಂಗೆ ಏನು ಮಾಡ್ತೀವಿ? ಇವಾಗ ಏನು ರಂಜಾನಲ್ಲಿ ಮಾಡ್ತೀವಿ ಅದಕ್ಕೆ ರಂಜಾನಲ್ಲಿ ಬೆಳಗ್ಗೆ ತಾವು 9 ಗಂಟೆಗೆ ಈ ಕಡೆ ಆ ಕಡೆ ಸುಮಾರು ಮುಂದೆ ಏನು ನಡೀತು ಅದೇ ಸೇಮ್. ಅದು ಏನು ಟೈಮಿಂಗ್ ಚೇಂಜ್ ಆಗಿದೆ. ಅದು ಸ್ವಲ್ಪ ಲೇಟ್ ಆಗ್ತದೆ. ರಂಜಾನ್ ಬಕ್ರೀದ್ ಸ್ವಲ್ಪ ಜಲ್ದಿ ಆಗ್ತದೆ. ಈಗ ನೀವು ಹೇಳೋ ಪ್ರಕಾರ ಅಲ್ಲಿ ಈಗಾ ಮೈದಾನದಲ್ಲಿ ಪ್ರೇಯರ್ ಮುಗಿಸಿ ನಿಮ್ಮ ಮನೆಗಳಿಗೆ ಹೋಗಿ ಹಬ್ಬ ಆಚರಣೆ ಮಾಡ್ತೀರಿ. ಇನ್ನುಳಿದಂತ ನಾನು ಚಿಂತಾಮಣಿ ಟೌನ್ ಇನ್ಸ್ಪೆಕ್ಟರ್ ಮಾತಾಡ್ತಾ ಇದ್ದೀನಿ. ಈ ತಿಂಗಳು ಮೇ 28ಕ್ಕೆ ಬಕ್ರೀದ್ ಹಬ್ಬ ಇದೆ. ಈ ಬಕ್ರೀದ್ ಹಬ್ಬ ಶಾಂತಿಯಿಂದ ಮತ್ತು ಏನು ಹಬ್ಬಗಳನ್ನ ಆಚರಣೆ ಏನು ಮಾಡ್ತೀವಿ ಅದು ಸರಿಯಾಗಿ ಆಗಲಿ ಅಂತೇಳಿ ನಮ್ಮ ಠಾಣೆ ವತಿಯಿಂದ ಅಥವಾ ನಮ್ಮ ಜಿಲ್ಲಾ ವತಿಯಿಂದ ಎಲ್ಲ ರೀತಿಯ ಕಾನೂನು ಸುವ್ಯವಸ್ಥೆ ಕಾಪಾಡಲು ಏನು ಬೇಕು ಅದರ ವ್ಯವಸ್ಥೆಯನ್ನು ನಾವು ನಮ್ಮ ಕಡೆಯಿಂದ ಮಾಡಿದ್ದೇವೆ. ಈ ಹಬ್ಬದ ಸಂದರ್ಭದಲ್ಲಿ ಯಾವುದೇ ಅಶಾಂತಿಗೆ ಆಸ್ಪದ ಕೊಡಬಾರ್ದು ಅಂಥೇಳಿ ನಿಮ್ಮಿಂದ ನಾವು ಅಪೇಕ್ಷಿಸ್ತೇವೆ. ಚಿಂತಾಮಣಿ ನಗರ ಅಥವಾ ಚಿಂತಾಮಣಿ ಗ್ರಾಮಾಂತರ ಏನಿದೆ ಶಾಂತಿ ಮತ್ತು ಸುವ್ಯವಸ್ಥೆಗೆ ಮತ್ತು ಸೌಹಾರ್ದತೆಗೆ ಹೆಸರಾಗಿರುವಂಥದ್ದು. ಹಾಗಾಗಿ ಈ ಏನು ಹಬ್ಬಗಳ ಬಗ್ಗೆ ಬರುತ್ತೆ ಖಂಡಿತ ನಿಮ್ಮಿಂದ ಒಳ್ಳೆ ರೀತಿಯ ಸ್ಪಂದನೆ ಸಿಗುತ್ತೆ ಮತ್ತು ಶಾಂತಿಯುತವಾಗುತ್ತೆ ಅಂತ ಅಪೇಕ್ಷಿಸಿ ನಿಮ್ಮನ್ನು ಕೋರ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಹಬ್ಬ ಮಾಡಿ ಮತ್ತು ಯಾವುದೇ ಅಶಾಂತಿಗೆ ಅಥವಾ ಡಿಸ್ಟರ್ಬೆನ್ಸಸ್ಗೆ ಅವಕಾಶ ಕೊಡಬಾರ್ದು ಅಂತೇಳಿ ಈ ಕಡೆಯಿಂದ ನಮ್ಮ ಇಲಾಖೆಯಿಂದ ನಿಮ್ಮಲ್ಲಿ ಕೋರಿಕೆ.